ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರೀತಿಸಿ ಮದುವೆ ಮಾಡಿಕೊಳ್ಳುವುದಾಗಿ ವಂಚಿಸಿದ ಪ್ರಿಯಕರನ ವಿರುದ್ಧ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ ವಿಕಲಚೇತನ ಮಹಿಳೆ. ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಗಂಡನಿಂದ ದೂರ ಮಾಡಿದ ನಂತರ ಮದುವೆ ಮಾಡಿಕೊಳ್ಳದೆ ಮೋಸ ಮಾಡಿದ ಪ್ರಿಯಕರನ ವಿರುದ್ಧ ವಿಕಲಚೇತನ ಮಹಿಳೆ ನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು, ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮದುವೆಯಿಂದ ವಂಚಿತಳಾದ ಮಹಿಳೆಯನ್ನು ನಗರದ ವೆಂಕಟಗಿರಿ ಕೋಟೆ ಬಡಾವಣೆಯ ನಿವಾಸಿ ಮಹೇಶ್ವರಿಯಾಗಿದ್ದು, ಮೋಸ ಮಾಡಿದ ಯುವಕನನ್ನು ತಾಲೂಕಿನ ತುಳೂರು ಗ್ರಾಮದ ನರೇಂದ್ರ ಎಂದು ಗುರುತಿಸಲಾಗಿದೆ. ಮದುವೆಯಾಗಿದ್ದ ಮಹೇಶ್ವರಿಯನ್ನು ಪ್ರೀತಿಸಿ ಆಕೆಯ ಗಂಡನನ್ನು ದೂರ ಮಾಡಿದ ನಂತರ ಕಳೆದ 8 ತಿಂಗಳಿನಿಂದ ಆ ಮಹಿಳೆಯೊಂದಿಗೆ ಚೆಲ್ಲಾಟವಾಡಿದ ನರೇಂದ್ರ ಕೊನೆಗೂ ಕೈಕೊಟ್ಟಿದ್ದಾನೆ. ಈ ಬಗ್ಗೆ ಮಹೇಶ್ವರಿ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗೆ ದೂರು ಸಲ್ಲಿಸಿದ ನಂತರ ಸೋಮವಾರ ಸಂಜೆ ಸುರಿಯುವ ಮಳೆಯಲ್ಲಿಯೇ ನಗರ ಠಾಣೆಗೆ ದೂರು ನೀಡಲು ಬಂದಾಗ ನಗರ ಠಾಣೆ ಪೊಲೀಸರು ದೂರು ಸ್ವೀಕರಿಸದೆ ಮೀನಾಮೇಷ ಎಣಿಸುತ್ತಿದ್ದರು. ಇದರಿಂದ ನಿತ್ರಾಣರಾದ ಆಕೆ ಠಾಣೆಯವರೆಗೆ ಮೂರ್ಛೆ ಬಂದು ಬಿದ್ದು ಹೋಗಿದ್ದರೂ ಆಕೆಯತ್ತ ಪೊಲೀಸರು ಗಮನ ಹರಿಸಿರಲಿಲ್ಲ. ಕೊನೆಗೂ ಆಕೆಯ ಸಂಬಂಧಿಯೊಬ್ಬರು ಬಂದು ಮಹೇಶ್ವರಿಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. ಕೊನೆಗೂ ಎಚ್ಚೆತ್ತುಕೊಂಡ ನಗರ ಠಾಣೆ ಪೊಲೀಸರು ಸೋಮವಾರ ರಾತ್ರಿ ಆಸ್ಪತ್ರೆಯಲ್ಲಿ ಆಕೆಯಿಂದ ಹೇಳಿಕೆಯನ್ನು ಪಡೆದುಕೊಂಡ ನಂತರ ವಂಚಿಸಿ ಪರಾರಿಯಾಗಿರುವ ಆರೋಪಿ ನರೇಂದ್ರ ವಿರುದ್ಧ IPC 498, 506 ಮತ್ತು 34 ಪ್ರಕಾರ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅವ್ರನ್ನು ಮಾತಾಡಿಸಿ ನಮ್ಮ ಫ್ಯಾಮಿಲಿನ ದೂರ ಮಾಡಿದ್ದಾನೆ. ಈಗ ನಂಗೆ ಯಾವ ಸಪೋರ್ಟ್ ಇಲ್ಲದೆ ನಾನು ಅನಾಥೆ ಥರ ಒಬ್ಬಳೇ ಇದ್ದೀನಿ. ನನಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಂಗೆ ನ್ಯಾಯ ಕೊಡಿಸಿ. ನಾನು ನನ್ನ ಮಗು ತುಂಬ ತೊಂದರೆಯಲ್ಲಿ ಒಳಗಾಗಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ತಿರುಪತಿ ಕರ್ಕೊಂಡೋಗಿರೋದು, ಇದೆಲ್ಲ ನಾವು ಸುತ್ತಾಡಿರೋದು, ಈ ಹುಡುಗನಿಂದ ನಾನು ಮೋಸ ಹೋಗಿರೋದು, ಎಲ್ಲ ಕಡೆಯೂ ದೇವಸ್ಥಾನದಲ್ಲಿ ಆಗಿರೋದೆ. ನಾನೇನು ತಪ್ಪಾಗಿ ಎಲ್ಲೂ ಹೋಗಿಲ್ಲ, ತಪ್ಪು ಮಾಡಿಲ್ಲ. ನನ್ನನ್ನು ನಂಬಿಸಿ ತುಂಬ ದ್ರೋಹಕ್ಕೆ ಒಳಗೆ ಮಾಡಿದ್ದಾನೆ ಇವನು. ನನ್ನ ಮಗುನೂ ಸಾಕ್ಷಿ ಇದೆ. ನನ್ನ ಮಗು ಮುದ್ದೆನೇ ನಾನು ತಾಳಿ ಕಟ್ಟಿರೋದು. ನನಗೆ ಇಷ್ಟು ಮೋಸ ಮಾಡಿರೋದು ಈ ಹುಡುಗನೇ. ಈ ಹುಡುಗ ಡೈವರ್ಸ್ ತಗೊಂಡ್ರೆ ನಮ್ಮ ಮನೆಗೆ ತುಂಬಿಸ್ಕೊಳಕ್ಕಾಗುತ್ತೆ ಅಂತ ಹೇಳಿದ ಕಾರಣದಿಂದ ನಾನು ಡೈವರ್ಸು ತಗೊಂಡಿದ್ದೀನಿ. ಒಂದು ನಿಮಿಷ. ಸರಿ ಬಿಡಿ. ಸರಿ, ಓಕೆ. ಇದು ಅವನಿಗೋಸ್ಕರ ನಾನು